ಅಮ್ಮಣ್ಣಿ ಇಲ್ಲೇ ಇದ್ದಾಳೆ. ನಾನ್ ನೋಡಿರ ಮಂತ ಹುಡುಕ್ತಿದ್ದೀನಿ. ಅಮ್ಮಣ್ಣಿ ಇಲ್ಲೇ ನಮ್ಮನಿ ಮಾಡ್ತಿದ್ಯಾ? ಆ ಸರಿ ಆಯ್ತು. ಅಮ್ಮಯ್ಯ ನಾನೊಂದ್ ರೇಟು ಇಲ್ಲೇ ಗೌಡ್ರು ಕರೆದಿದ್ರು. ಹೋಗ್ ಬರ್ತೀನಿ, ಒಂದ್ ಸ್ವಲ್ಪ ಕೆಲ್ಸ ಐತೆ. ಅವ್ನ್ ಪಾಪ ಕುಮಾರಣ್ಣ ಬಂದು ಕೇಳಿರೆ ಅಪ್ಪಯ್ಯ ಹತ್ಲಾಗ ಹೋಯ್ತು ಅಂತ. ಗೌಡ್ರು ಮಂತಾವೆಲ್ಲ ಕರೆದ್ರಂತೆ, ಗೌಡ್ರು ಕರ್ಕೊಂಡು ಹೋದ್ರು ಅಂತ ಹೇಳಮ್ಮಣಿ. ಸರಿನಾ? ಮತ್ತೆ ಹುಡ್ಕಾಡವ್ನು ಮತ್ತೆ. ಅಲ್ಲ ಕಣಮ್ಮ, ಈ ಬೀಸ್ನಲ್ಲಿ ಏನಕ್ಕೆ ಹೋಗ್ತಿದ್ರ? ಕಾಯಿಲೆ ಗೀಲೆ ಬಿದ್ದಿರಾ? ಸಾಯಂಕಾಲದ ಕಡೆಯಿಂದ ಏನಾರು ಹೋಗಿರಂತೆ? ಅದೇನ್ ಕೆಲಸ ಇದ್ರು ಆಮೇಕಿಂದ ಹೋಗಿರಂತೆ ನಡ್ರಿ. ಬೆಳಿಗ್ಗೆ ಬೇರೆ ಸರಿಯಾಗಿ ತಿಂಡಿ ತಿನ್ಲಿಲ್ಲ, ಏನಿಲ್ಲ, ಬರೀ ದೋಸೆ ಮಾಡಿದ್ವು. ದೋಸೆ ಸರಿಯಾಗಿ ತಿನ್ಲಿಲ್ಲ, ಏನಿಲ್ಲ, ನಾನು ನೋಡ್ದೆ. ಒಂದು 3-4 ತಿನ್ಬಿಟ್ಟು ಸುಮ್ಮನಾಗ್ಬಿಟ್ರೆ ನೀವು. ಒಂದಿಟ್ಟು ಅನ್ನ ತಿಂದ್ರಿ ಮಾವಯ್ಯ ಅಂತ ಹೇಳಿದ್ರೆ ಅನ್ನನೂ ತಿನ್ಲಿಲ್ಲ, ಏನಿಲ್ಲ. ನಡ್ರಿ. ಇನ್ನೇನು 12 ಕಾಲ ಆಗ್ತಾ ಬಂದಿತ್ತಲ್ಲ, ಒತ್ತಾಯ್ತಾ ಬೇರೆ ಬಂತು. ಮುದ್ದೆ ಮಾಡ್ಬಿಟ್ಟು ಸಾಂಬಾರ್ ಏನಾರು ಮಾಡ್ತೀನಿ, ಬಸ್ಸಾರು ಏನಾದ್ರು ಊಟ ಮಾಡ್ಕೊಂಡು ಹೋಗಿರಂತೆ. ಬೆಳಿಗ್ಗೆ ಬೇರೆ ಸರಿಯಾಗಿ ತಿಂಡಿ ತಿಂದಿಲ್ಲ, ಏನಿಲ್ಲ. ಇವಾಗ ಈ ಬಿಸ್ತಲ್ಲಿ ಅಲ್ಲಿ ಇಲ್ಲಿ ಎಲ್ಲೂ ಹೋಗ್ಬಿಡ್ರಿ, ನಡ್ರಿ ನೀವು. ಅಮ್ಮಣಿ ಸುಮ್ಕಿರಮಣಿ, ನೀನು ಗೊತ್ತಾಗಲ್ಲ. ಅರ್ಜೆಂಟ್ ಆಗಿ ಹೋಗ್ಬೇಕಂತ ಹೇಳ್ತಿದೀನಿ, ನೀನ್ ನೋಡಿದ್ರೆ ನೀನು ಹಿಂಗ್ ಹೇಳ್ತಿದ್ಯಲ್ಲಮ್ಮ. ಪಾಪ ಗೌಡ್ರು ಬೇಜಾರ್ ಮಾಡ್ಕೊಳ್ತಾರೆ ನೋಡು. ಏನಂದ್ರೆ ಆ JCP ಬಂದೈತಂತೆ. ಸಾಮಾನ್ಯಕ್ಕೆ ನನ್ನ ಪ್ರಕಾರ ಬಾಳೆ ಸಸಿಗಳು ಬೇರೆ ತೋಟದಲ್ಲಿ ಹಾಕ್ಸ್ಬೇಕಲ್ಲ ರಂಗಜ್ಜ ಅಂತ ಹೇಳ್ತಿದ್ರು. ಆದ್ರೆ ಗೌಡ್ರಿಗೆ ಅಷ್ಟು ಐಡಿಯಾ ಇಲ್ಲ. ನಾನು ಮುಂದೆ ನಿಲ್ಲಿಸ್ಕೊಂಡು ಮಾಡಿದ್ರೆ ಎಲ್ಲ JCP ಅವ್ರಿಗೆಲ್ಲ ಇಷ್ಟಿಷ್ಟು ಅಡಿಗೆ ಗುಂಡಿ ತೆಗಿಯಪ್ಪ, ಅಗಲ ಆಳ ಎಲ್ಲ ಹೇಳಿದ್ರೆ ಅವ್ರು ಸರಿಯಾಗಿ ಕರೆಕ್ಟ್ ಆಗಿ ತೆಗಿತಾರೆ. ಅದಕ್ಕೋಸ್ಕರ ಗೌಡ್ರು ನನಗೆ ಗೊತ್ತಾಗಲ್ಲ ಕಳ್ಳ ರಂಗಜ್ಜ ಬಾರ್ಲಾ ಇಲ್ಲಿ ಅಂತ ಕರೆದಿದ್ರು. ಅಮ್ಮಣಿ, ಈಗ ನಮ್ಮನೆ ಏನಾದ್ರು ಕೆಲಸ ಇದೆ, ಕಷ್ಟ ಸುಖಕ್ಕೆ ನಮ್ ಗೌಡ್ರು ನಾವು ಕರಿಯಕ್ಕಿಂತ ಮುಂಚೆನೆ ಬರ್ತಾರೆ. ಇವಾಗ ನಾನು ಹೋಗ್ಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಳಲ್ವೇನು ಹೇಳಮ್ಮ? ನನಗೆ ಕಾಯ್ಕೊಂಡು ನಿಂತಿರ್ತಾರೆ ಸಾಮಾನ್ಯಕ್ಕೆ. ಸುಮ್ಕಿರಮ್ಮಣಿ, ನಿನಗೆ ಗೊತ್ತಾಗಲ್ಲ. ಹೋಗ್ ಬರ್ತೀನಿ ಕಡೆ, ಸುಮ್ಕಿರು. ಅಲ್ಲ ಕಣಮ್ಮ, ನೀವು ಹೋಗ್ರಿ. ಹೋಗವ್ರಿಗೆ ನಾನೇನ್ ಬೇಡ ಅಂತ ಹೇಳ್ತಿಲ್ಲ. ಹೊಟ್ಟೆ ಹಸ್ಕೊಂಡು ಹೋಗ್ತೀರಾ. ಬೆಳಿಗ್ಗೆ ತಿಂಡಿ ಸರಿಯಾಗಿ ತಿಂದಿಲ್ಲ, ಏನಿಲ್ಲ. ನೋಡ್ರಿ, ನೀವ್ ಹಿಂಗೆ ಆಟ ಮಾಡ್ತಿದ್ರೆ ನಾನು ಅತ್ತೆಗೆ ಫೋನ್ ಮಾಡಿ ಹೇಳ್ತೀನಿ. ಅತ್ತೆ ಮಾವ ಕರೆಕ್ಟ್ ಆಗಿ ತಿಂಡಿ ತಿನ್ನಲ್ಲ, ಏನಿಲ್ಲ, ಮಾತೆತ್ತೀರ. ಅವ್ರು ಕರೆದ್ರು, ಗೌಡ್ರು ಕರೆದ್ರು, ಶಂಕರಜ್ಜ ಕರೆದ್ರು, ತೋಡ್ತಾ ಹೋಗ್ ಬರ್ತೀನಿ, ಹೊಲತಾ ಹೋಗ್ ಬರ್ತೀನಿ ಅಂತ ಸರಿಯಾಗಿ ತಿಂಡಿ ತಿನ್ನಲ್ಲ, ಏನಿಲ್ಲ ಕಣತೆ ಅಂತ ಫೋನ್ ಮಾಡಿ ಹೇಳ್ಬಿಡ್ತೀನಿ ನೋಡ್ರಿ ಇವಾಗ. ಯಾರಮ್ಮಣಿ ಎದುರಿಸ್ತಿದ್ಯಾ ನೀನು? ಅಮ್ಮನೆ ಸರೋಜಮ್ಮ, ನೀನು ಹಿಂಗೆ ಎದುರ್ಸಂಗ ಆಗ್ಬಿಟ್ಟೆ ನೋಡು ನನಗೆ. ಹೋಗ್ತಾಯಿ. ಅಮ್ಮನಿ ಬೇಜಾರ್ ಮಾಡ್ಕೋಬೇಡ ಕಣಮ್ಮ. ನಾ ಈಗೇನು ಊಟ ಮಾಡ್ಬೇಕು ತಾನೇ ಈಗ. ಅಲ್ಲ ಗೌಡ್ರ ಮಂತಾವ್ಲಿಂದನೇ ಗೌಡ್ರೆ ತಗೊಂಬರ್ತಾರೆ. ಅಮ್ಮವ್ರು ಮಾಡ್ತಾರೆ ಊಟ ಎಲ್ಲ. ಅದಕ್ಕಾರೆ ಅಲ್ಲಿಂದಾನೆ ತರಿಸ್ಕೊಂಡು ನಾನು ಊಟ ಮಾಡ್ತೀನಿ, ಗೌಡ್ರು ನಮಗೂ ತಗೊಂಬರ್ತಾರೆ. ಸುಮ್ಕಿರಮ್ಮಣಿ, ನಾನ್ ನಿನ್ಗೇನೀಗ ನಾನು ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಆಟೆ ಅಲ್ವಾ? ಹೇಳ್ತೀನಿ ಕಂಬಿಡು, ನಾನು ಊಟ ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡ ನೀನು, ಸರಿನಾ? ಹೋಗ್ ಮಾಮ, ಏನಾರ ಮಾಡ್ಕೊಳ್ರಿ ಅತ್ಲಾಗಿ. ನನಗೂ ಸಾಕಾಗೋಯ್ತು ಅತ್ಲಾಗಿ, ನಿಮ್ಗೂ ಹೇಳಿ ಹೇಳಿ ಅತ್ಲಾಗಿ. ಒತ್ತಾಗ ಬಡ್ಕೊಳ್ತೀನಿ ಅತ್ಲಾಗಿ. ಎಲ್ಲೂ ಹೋಗ್ಬೇಡ್ರಿ ಕಣತ್ತೆ. ಈ ಮಾವಯ್ಯ ಸರಿಯಾಗಿ ಊಟ ಮಾಡಲ್ಲ, ಏನಿಲ್ಲ. ಚಿಕ್ಕ ಮಕ್ಳು ಆಟ ಮಾಡ್ತಾರಂತ ನೀವು ಹೇಳಿದ ಮಾತು ಕೇಳಲ್ಲ, ಏನಿಲ್ಲ. ಅತ್ತೆನೂ ಹೇಳದ ಮಾತು ಕೇಳಲ್ಲ. ಇನ್ನೊಂದ್ಸಲಿ ಅತ್ತೆಗೆಲ್ಲಾರ ಕಳ್ಸಿದ್ರೆ ಕೇಳ್ರಿ, ಬರ್ಲಿ ತಡ್ರಿ, ಅತ್ತೆಗೆ ಹೇಳ್ತೀನಿ. ಸುಮ್ಕಿರಮಣಿ, ನೀನ್ ಅದೇ ಯಾಕೆ ಹಿಂಗ ಆಡ್ತೀಯ? ಬರ್ತೀನಿ ಕಣ್, ಸುಮ್ಕಿರಮ್ಮ, ನಾನು ಹೊಟ್ಟೆ ತುಂಬಾ ಊಟ ಮಾಡ್ತೀನಿ, ಆಟ ಮಾಡ್ಬೇಡ. ಅಮ್ಮನೆ, ಎಲ್ಲಾದ್ರೂ ನಿಮ್ಮ ಅತ್ತೆಗೆ ಏನಾರ ಫೋನ್ ಗೀರ್ ಮಾಡ್ಬಿಟ್ಟು ಹೇಳ್ಗಿಲಿಯ ಮತ್ತೆ ನನಗ್ ಬುಡ್ಗಿಡಲ್ಲ ಮತ್ತೆ. ಏನ್ ಮಾಡೋದು ನಮ್ಮ ಮಾವ ಹಿಂಗೆ. ನಮ್ಮ ಅತ್ತೆ ನೋಡಿದ್ರೆ ನಿಮ್ ಮಾವಯ್ಯ ಸರಿಯಾಗಿ ಊಟ ಮಾಡಲ್ಲಮ್ಮ, ಊಟ ಮಾಡಕ್ಕೆ ಹೇಳಮ್ಮ, ಟೈಮ್ ಸರಿಯಾಗಿ ಊಟ ಹಾಕಮ್ಮ ಅಂತ ಹೇಳಿದಾರೆ. ಪಾಪ ನಮ್ಮ ಮಾವಯ್ಯ ಬಹಳ ಒಳ್ಳೆಯವರು, ನಮ್ಮ ಅಪ್ಪನ್ಕಿಂತ ಚೆನ್ನಾಗಿ ನೋಡ್ಕೊಳ್ತಾರೆ. ಅವ್ರ ಆರೋಗ್ಯನೇ ನಮ್ಮ ಮುಖ್ಯ. ಈ ಮಾವಯ್ಯ ನೋಡಿದ್ರೆ ಮಾತೆತ್ತಿರ ಬರೀ ಹೊಲ ಗದ್ದೆ ತೋಟ ಅನ್ಕೊಂಡು ಊಟ ಮಾಡಲ್ಲ, ಏನ್ ಮಾಡೋಣ? ನಮ್ಮ ಅತ್ತೆ ಇದ್ರೆ ಹೆಂಗಿದ್ರು ಒಂದ್ ರೀಟು ಭಯ, ನಮ್ಮ ಅತ್ತೆಯಿಂದ ಬೈದಿಂದ ಆದ್ರೂ ಭಯ ಬಿದ್ದು ಆದ್ರೂ ಊಟ ಗೀಟ ಮಾಡ್ತಾರೆ. ನಾವಿದ್ರೆ ಇನ್ನೇನು ಮಾತೆ ಕೇಳಲ್ಲ ನೋಡ್ರಿ. ಅಲ್ಲೇ ಹೋಗ್ಬಿಟ್ರು ಬೆಳಿಗ್ಗೆ ಒಂದ್ 2-3 ದೋಸೆ ತಿಂದ್ರು ಆಟೆಯ. ಈಗ ತಿರ್ಗಾ ಈಗ ಊಟ ಮಾಡ್ತೀನಿ ಕಣ್ ಮಾವಯ್ಯ, ಅಡಿಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗ್ರಿ, ಮುದ್ದೆ ಅನ್ನ ಸಾಂಬಾರು ಅಂತ ಹೇಳಿರ ಅಲ್ಲೇ ಹೋಗೇ ಬಿಟ್ರಲ್ಲ. ಗೌಡ್ರು ಕರಿತಿದಾರಂತ ಏನ್ ಮಾಡ್ಲಿ? ತಡಿಯಪ್ಪ ಸ್ವಲ್ಪ. ಡ್ರೈವರಪ್ಪ, ಅರ್ಜೆಂಟ್ ಮಾಡಬಾರ್ದು ಕಣ್, ತಡಿಯಪ್ಪ. ಏನ್ ಮಾಡ್ತೀಯಾ? ಅದು ಬಾಳೆ ಸಸಿಗಳೆಲ್ಲ ಗುಂಡಿ ತಗ್ಸೋದಕ್ಕೆ ಏನಿದ್ರು ನಮ್ ರಂಗಜ್ಜ ಅಂತ ಇದ್ದಾನೆ, ನನ್ನ ಫ್ರೆಂಡು ಅವನು. ಅವ್ನಿಗಾದ್ರೆ ಒಂದ್ ಸ್ವಲ್ಪ ಅನುಭವ ಜಾಸ್ತಿ ಅವನಿಗೆ. ಎಲ್ಲ ಬಾಳೆ ಸಸಿಗಳು, ಅಡಿಕೆ ಸಸಿ, ತೆಂಗಿನ ಸಸಿಗಳಿಗೆಲ್ಲ ಗುಂಡಿ ತಗ್ಸೋದು ಅವೆಲ್ಲ ಹಾಕ್ಸೋದಕ್ಕೆಲ್ಲ ಅವನೇ ಸರಿ, ಅವನಿಗೆಲ್ಲ ರೂಢಿ ಐತೆ. ಒಂದ್ರಿಟ್ಟು ಅನುಭವ ಜಾಸ್ತಿ ಅವನಿಗೆ. ಅವನು ಬಂದಾದ್ಮೇಲೆ ಒಂದ್ ಸ್ವಲ್ಪ ಕೆಲಸ ಶುರು ಮಾಡಿಸೋದು. ಇಲ್ಲ ಒಂದ್ರಿಟ್ಟು ತಿಂಡಿ ಗಿಂಡಿ ತಿನ್ಕೊಂಬರಕ್ ಹೋಗಿದ್ದಾನೆ, ಬರ್ತಾನೆ. ಸುಮ್ಕಿರಪ್ಪ, ಅರ್ಜೆಂಟ್ ಮಾಡ್ಬೇಡ. ಈ ನನ್ನ ಮಗ ಇವ್ನು ರಂಗಜ್ಜಂಗ್ ಬಡ್ಕೊಂಡಿದ್ದೀನಿ, ನೆನ್ನೆಯಿಂದ ನಾನು 100 ಸಲ ಬಡ್ಕೊಂಡಿದ್ದೀನಿ. ನೆನ್ನೆ ಸಾಯಂಕಾಲನೂ ಹೇಳಿದ್ದೀನಿ, ಇವತ್ತು ಬೆಳಿಗ್ಗೆನೂ ಹೇಳ್ ಬಂದೀನಿ ಮಂತವ. ಎಲ್ಲ JCP ಬರುತ್ಕಳ್ಳ ರಂಗಜ್ಜ, ನನಗೆ ಗೊತ್ತಾಗಲ್ಕಳ್ಳ, ಬಾರ್ಲ ಬೇಗ. ಒಂದಿಟ್ಟು ತೋಟತಾವ್ ಬಾರ ರಂಗಜ್ಜ ಬೇಗ. ಅದೇನ್ ತಿಂಡಿ ಗಿಂಡಿ ಊಟ ಗೀಟ ಮಾಡ್ಕೊಂಡು ಅಂತ ಕಣ್ ಬಾರೋ, ಅಲ್ಲೇ ತೋಟದ ಹತ್ರ ಮಾಡುವಂತೆ ಅಂತ ಹೇಳಿದೀನಿ.
ಆದ್ರೂ ನನ್ನ ಮಾತು ಕೇಳ್ದಂಗೆ ಹಠ ಮಾಡ್ಕೊಂಡು ತಡ್ರಿಗೌಡ್ರೆ ಬರ್ತೀನಿ ಮಂತ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವನು ಪುಣ್ಯಾತ್ಮ. ಈಟತ್ತಾದ್ರೂ ಬರೋದು ಬೇಡವಾ? ಆ JCP ಕಾಯ್ಕೊಂಡು ನಿಂತೈತೆ. ಅವ್ರು ನಮ್ಮ ಟೈಮಿಗೆ ನಿಲ್ಲಿಸ್ಕೊಂಡು ನಿಂತ್ಕೊಂತಾರ ಗಂಟೆ ಪಾಪ. ಅವ್ರದ್ದು ಬೇರೆ ಬೇರೆ ಕಡೆ ಎಲ್ಲ ಒಪ್ಕೊಂಡಿರ್ತಾರೆ ಬಾಡಿಗೆಗಳ್ನ. ಇವ್ನು ರಂಗಜ್ಜ ನೋಡಿರಿ ಅಂತ ಕೆಲಸ ಮಾಡ್ದ. ಏನು ಮಾಡೋದು ಇವಾಗ? ನಾನು ಕಳಿಸ್ಬಾರ್ದಿತ್ತು. ನಾನು ಹೋಗಿ ಬರ್ತೀನಿ ಕಣ್ ತಡ್ರಿ ಗೌಡ್ರೆ ಅಂತ ಹೇಳ್ದಲ್ಲ, ಅದಕ್ಕೆ ಅತ್ಲ ಕಳಿಸ್ಬಿಟ್ಟೆ. ನೋಡಿರಿ ಈಗ ಇಂಥ ಎಡವಟ್ಟು ಆಗ್ತೈತಲ್ಲ, ಏನು ಮಾಡೋಣ? ಎಲ್ಲಂತ ಹುಡ್ಕೊಂಡು ಹೋಗೋದು ಇವಾಗ. ಈಗಳಪ್ಪ ಡ್ರೈವರಪ್ಪ, ಈಗಳಪ್ಪ ಒಂದು ಮಾತು ಕೇಳೋ ಇಲ್ಲಿ, ಹೇಳ್ತೀನಿ ಕೇಳೋ ಇಲ್ಲಿ. ಅರ್ಜೆಂಟ್ ಮಾಡಬೇಡ, ಹೋಗಿ ಮಂತವ ನಮ್ಮ ರಂಗಜ್ಜ ಇರ್ತಾನೆ, ಹೋಗಿ ಹುಡ್ಕೊಂಬರ್ತೀನಿ. ಅಲ್ಲಿವರೆಗೂ ಒಂದು ಸ್ವಲ್ಪ ಸಮಾಧಾನದಿಂದ ಇರಪ್ಪ, ಅರ್ಜೆಂಟ್ ಮಾಡಬೇಡ. ಬೇಜಾರು ಮಾಡ್ಕೋಬೇಡ ಕಣಪ್ಪ. ಏನು ಮಾಡ್ತೀಯೋ? ಎಂತ ಎಡವಟ್ಟು ಮಾಡ್ದ ಇವ್ನು ರಂಗಜ್ಜ. ಎಲ್ಲಂತ ಹುಡ್ಕಡ್ ಹೋಗೋದು. ಇವ್ನು ನಮ್ಮ ಶಂಕರಜ್ಜ ಬೈಯೋದೇನು ತಪ್ಪಲ್ಲ. ನನ್ನ ಮಗ ಇವ್ನು ರಂಗಜ್ಜಂಗೆ ಗೌಡ್ರೆ, ಇವ್ನು ರಂಗಜ್ಜ ಮಾತು ನೆಮ್ಕೊಂಡ್ಬಿಟ್ಟು ಏನೂ ಮಾಡಿಸ್ಬೇಡ್ರಿ ಕಣ್ರಿ ಗೌಡ್ರೆ ಅಂತ ಹೇಳ್ತಾನೆ. ಸುಮ್ಕಿರ್ಲ ಶಂಕರಜ್ಜ ಅಂತ ನಾನು ಶಂಕರಜ್ಜಂಗೆ ದಬಾಯಿಸ್ತಿದ್ದೆ. ಅವ್ನು ಶಂಕರಜ್ಜ ಹೇಳ್ದಂಗೆ ನೀವು ಭಾಳ ಅನಿಸ್ಬಿಡ್ತಾನೆ ನನ್ನ ಮಗ ಇವ್ನು ರಂಗಜ್ಜ ಇತ್ತೀಚೆಗೆ. ಯಾಕೆ ಹಿಂಗೆ ಆಡ್ಬಿಡ್ತಾನೆ ಇವನು? ಮೊದ್ಲೆಲ್ಲ ಅದನ್ನು ನಮ್ಮ ಗೌಡ್ರು ಹೇಳಿದ ತಕ್ಷಣ ರಪ್ಪನ ಬರ್ದು ಹೋಗ್ಬಿಡ್ಬೇಕು ಅಂತ ಬರೋನಲ್ಲ. ಏನಾರ ಎಡವಟ್ಟೇನಾರು ಆಯ್ತೋ, ಹುಷಾರ್ ಆಯ್ತೋ ಇಲ್ವೋ? ಆರಾಮಾಗಿ ಇರ್ತಾನೆ. ಅವನಿಗೇನಾಗೈತೆ? ಇವಾಗಿನ್ನೂ ತಿಂಡಿ ಮಾಡ್ಕೊಂಡು ಊಟ ಮಾಡ್ಕೊಂಡು ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡು ಬರ್ತೀನಿ ಕಣ್ ತಡ್ರಿ ಗೌಡ್ರೆ. ಮಂದಿನ ಮಜ್ಜಿ ಬೇರೆ ಇಲ್ಲ ಅಂತ ಬೇರೆ ಹೇಳುವಾಯ್ತು. ನೋಡೋಣ. ಇಲ್ಲ ಇಲ್ಲಿ ಕಾಯ್ಕೊಂಡು ನಿಂತ್ಕೊಂಡ್ರೆ ಸರಿ ಆಗಲ್ಲ. ಸೀದಾ ಮಂತಾವಲೆ ಹುಡ್ಕೊಂಡು ಹೋಗ್ಬಿಡ್ತೀನಿ. ಇನ್ನೇನು ಮಾಡಲಿ? ಆಗ ಅಲ್ಲಿ ಬರ್ತೀನೋ ನಮ್ಮ ರಂಗಜ್ಜನೇ ಅಲ್ವಾ? ಹೆಂಗ ಬಂದ ಒಳ್ಳೆ ಟೈಮಿಗೆ ಬಂದ ಹೆಂಗ ಸದ್ಯ. ನಾನು ಈ ಬಿಸಿಲಲ್ಲಿ ಮಂತಾವಿನ್ ಎಲ್ಲಪ್ಪ ಹುಡ್ಕೊಂಡು ಹೋಗೋಣ ಭಗವಂತ ಅಂತ ಯೋಚನೆ ಮಾಡ್ತಿದ್ದೆ. ಹೆಂಗ ಒಳ್ಳೆ ಟೈಮಿಗೆ ಬಂದ. ಎಲೇ ರಂಗಜ್ಜ, ಇಲ್ಲಿ ನಿಂತ್ಕೊಂಡು ಬಾರೋ. ಇಲ್ಲ ಗಾಡಿ ಇಲ್ಲಿ ನಿಂತ ಇಟ್ಕೊಂಡು ಬಾರೋ. ಎಲ್ಲ ಲೇ ರಂಗಜ್ಜ, ಇದೇನಲ್ಲ ಹಿಂಗ ಅನ್ಸೋದ್ ಕಲ್ಸ್ಬಿಟ್ಟಿಯ ನೀನು? ಅಲ್ಲ ಕಳ್ಳ, ಬೇಗ ಬಾರ್ಲ ರಂಗಜ್ಜ ಅಂತ ಹೇಳಿದೀನಿ ನೋಡ. ಎಂತ ಕೆಲಸ ಮಾಡ್ಬಿಟ್ಟೆ ನೀನು? ಆ ಹುಡ್ಗ ಪಾಪ ಬಂದು JCP ಇವನು ಅಲ್ಲ ಆ ಕಾಲ್ ಮುಖ ಅರ್ಧ ಗಂಟೆ ಹತ್ರ ಆಯ್ತು ಕಳ್ದ. ಅವಾಗ್ಲಿಂದ ನಾನು ಕಾಯ್ಕೊಂಡೆ ನಿಂತಂಕಳ್ಳೆ ಪಾಪ. ಲೇ ರಂಗಜ್ಜ, ಬಾರಪ್ಪ. ಎಲ್ಲೋಗಿದ್ದಾಳಲ್ಲ, ಒಂದ್ ಸ್ವಲ್ಪ ಮಂತಾವ್ಲಿಂದ ಬೇಗ ಬರೋದಲ್ವೆಲ್ಲ ರಂಗಜ್ಜ? ನಾನು ಬಡ್ಕೊಂಡೆ ತಾನೆ. ತಿಂಡಿ ಇಲ್ಲೇ ಮಾಡುವಂತ ಕಣಪ್ಪ, ಅಮ್ಮಾರು ತಗೊಂಬರ್ತಾರೆ ತಿಂಡಿನ. ನಾನು ನೀನು ಇಬ್ರಾಳು ಸೇರಿ ಇಲ್ಲೇ ಮಾಡೋದಂತೆ. ತಡಿಲ ರಂಗಜ್ಜ, ಗೌರಜ್ಜಿನ ಮಂತವಿಲ್ಲ ಅಂತ ಹೇಳ್ತೀಯ ಇನ್ನೇನು ಅಂತ ಹೇಳ್ತಿದ್ದೀನಿ. ಆದ್ರೂ ನಾನು ಮಾತು ಕೇಳ್ದಂಗೆ ಹಠ ಮಾಡ್ಕೊಂಡು ಹೋಗ್ಬಿಟ್ಟಲ್ಲ ನೀನು ಮಂತವ ರಂಗಜ್ಜ. ನಿಂದೆ ನೀನು ಹಠ ಮಾಡ್ತೀಯ ಕಣ್ ಹೇಳಪ್ಪ ಅತ್ಲಾಗಿ. ಗೌಡ್ರೆ ಸುಮ್ಕಿರಿ ಗೌಡ್ರೆ. ನಾನು ಬೇಗನೆ ಹೋಗ್ಬಿಟ್ಟು ತಿಂಡಿ ಗಿಂಡಿ ತಿನ್ಕೊಂಡು ನಮ್ಮ ಅಮ್ಮಣ್ಣಿ ತಿಂಡಿ ಮಾಡಿದ್ಲು. ತಿರ್ಗಾ ನಮ್ಮ ಅಮ್ಮಣ್ಣಿ ಊಟ ಮಾಡಿ ಅಡಿಗೆ ಮಾಡ್ತೀನಿ ಕಣ್ ತಡಿ ಮಾಮ ಊಟ ಮಾಡುವಂತೆ ಅಂತ ಹೇಳಿರೋನು. ಇಲ್ಲ ಕಣಮ್ಮ, ಗೌಡ್ರು ಅಲ್ಲಿ JCP ಕರ್ಸ್ಕೊಂಡು ನಿಂತಾರೆ ಕಾಯ್ಕೊಂಡು ಹೋಗ್ಬೇಕಂಡ್ ಸುಮ್ಕಿರಮ್ಮ ಅಂತ ಹೇಳಿ ಬೇಗನೆ ಬಂದೆ ಕಣ್ರಿ ಗೌಡ್ರಿ. ಎಂತ ಕೆಲಸ ಆಗೋಯ್ತು ಗೊತ್ತಾ? ನೀವು ಇಂಥ ತೋಟ ಅಂತ ಹೇಳಿಲ್ಲ, ಒಟ್ನಲ್ಲಿ ತೋಟದ ಹತ್ರ ಬರೋದು ಬಾರ್ಲ ರಂಗಜ್ಜ ಅಂತ ನೀವ್ ಹೇಳ್ಬಿಟ್ರಿ. ನಾನೇನು ಮಾಡಿದೆ, ಆ ಮ್ಯಾಗ್ಲು ತೋಟದ ಹತ್ರ ಹೋಗ್ಬಿಟ್ಟೆ. ಮ್ಯಾಗ್ಲು ತೋಟದ ಹತ್ರ ಹೋಗಿ ಹುಡುಕಿದ್ದು ಕೂಗಿದ್ದು ಗೌಡ್ರೆ ಅಂತ. ಆಮೇಕಿಂದ ಅವ್ನು ನಮ್ಮ ಪರಮೇಶಪ್ಪ ಅವರೆಲ್ಲ ಹೇಳಿರು, ಇದ್ಯಾಕೆ ರಂಗಜ್ಜ ಹಿಂಗ್ ಕೂಗಾಡ್ತಿದ್ಯೋ ಗೌಡ್ರಿಗೆ ಅಂತ ಕೂಗ್ ಕೇಳಿರು. ಎಲ್ಲ JCP ಕರ್ಕೊಂಬರ್ತೀನಿ ಅಂತ ಹೇಳಿದ್ರು ಗೌಡ್ರು. ಈಟೊತ್ತಾದ್ರೂ ಬಂದಿಲ್ವದಲ್ಲ ಅಂತ ಹೇಳ್ದೆ. ಇದೇನ್ ರಂಗಜ್ಜ ಹಿಂಗ್ ಹೇಳ್ತಿದ್ದೆ ನೀನು? ಅಲ್ಲಿ ನೋಡಿರಿ, ಅಲ್ಲಿ ನಿಮ್ ತೋಟ ಐತಲ್ಲ, ನಿಮ್ ತೋಟದ ಪಕ್ಕದಲ್ಲ ಐತಲ್ಲ ಗೌಡ್ರ ತೋಟ, ಅಲ್ಲಿ JCP ಬಂದಿರೋದು. ನೀವು ನೋಡಿರಿ ಈ ತೋಟದ ಹತ್ರ ಬಂದು ಇಲ್ಲಿ ಹುಡ್ಕಾಡಿದ್ರೆ ಎಲ್ಲಿ ಸಿಗುತ್ತೆ JCP ಗೌಡ್ರು? ಅಲ್ಲಿ ಹೋಗ್ರಿ, ನಿಮ್ ತೋಟದ ಹತ್ರ ಹೋಗ್ರಿ, ಅಲ್ಲೇ ಇರ್ತಾರೆ ಅಂತ ಹೇಳಿರು. ಅದಕ್ಕೆ ಅಲ್ಲಿಂದ ಗೌಡ್ರೆ ಒಂದೇ ಉಸಿರಿಗೆ ಉಸಿರು ಕಟ್ಕೊಂಡು ಬರೋ ಅಷ್ಟರಲ್ಲಿ ಬ್ಯಾಡ ಹಾಕಂಡ್ರಿ ಗೌಡ್ರಿ ಅತ್ಲಾಗಿ. ನೋಡ್ರಿ ಎಂತ ಎಡವಟ್ ಆಯ್ತು ಅಂತೀರಾ ಇವತ್ತು. ಬೇಜಾರ್ ಮಾಡ್ಕೊಬೇಡ್ರಿ, ಬರ್ರಿ. ಇನ್ನೇನ್ ನಾನು ಟೈಮ್ ಸರಿಯಾಗಿ ಬಂದಿದ್ದೆ, ಏನ್ ಮಾಡ್ತೀರಾ? ಇಂತ ಎಡವಟ್ ಆಗೋಯ್ತು. ಅನ್ಕಂಡೆ ಕಳ್ಳ ರಂಗಜ್ಜ, ಅನ್ಕಂಡೆ ಕಣೋ ನಾನು. ಇದ್ಯಾಕೆ ಇವತ್ತು ನಮ್ಮ ರಂಗಜ್ಜ ಯಾವತ್ತು ಇಲ್ದಿರೋನು ಇವತ್ತು ಇಂಥ ಎಡವಟ್ ಮಾಡ್ಬಿಟ್ನಲ್ಲ? ಏನಾದ್ರೂ ಕೆಲಸ ಕಾರ್ಯ ಆಯ್ತಂದ್ರೆ ಎಲ್ಲಾರ್ಕಿಂತ ಮುಂಚೆ, ಊರವ್ರಿಗಿಂತ ಮುಂಚೆ ನಮ್ಮ ರಂಗಜ್ಜ ಮೊದ್ದಿರ್ತಾನೆ ಅರ್ಧ ಮುಕ್ಕಾಲ್ ಗಂಟೆ. ಆದ್ರೂ ಇವತ್ತು ಬೇಗ ಬಾರ್ಲ ರಂಗಜ್ಜ ಅಂತ ಹೇಳಿದ್ರು ಬಂದಿಲ್ವಲ್ಲ? ಏನೋ ಎಡವಟ್ ಆಗಿರ್ಬೇಕು ಸಾಮಾನ್ಯಕ್ಕೆ ಅಂತ ಮನ್ಸಲ್ಲಿ ಅಂದ್ಕಂಡೆ. ಏನೋ ತೊಂದರೆನೂ ಆಗಿರ್ಬೇಕಿಲ್ಲ, ಎಡವಟ್ ಆಗಿರ್ಬೇಕಂತ. ನೋಡು, ನಾನು ಅಂದ್ಕಂಡಂಗೆನೇ ಇಂಥ ಕೆಲಸ ಆಗೋಯ್ತೆ. ಈಗಳೆಲ್ಲ ರಂಗಜ್ಜ, ನಾನು ನಂದು ಇದ್ರಲ್ಲಿ ತಪ್ಪಾಯ್ತ್ಕೊಂಡ್ ಬಿಡು. ಏನ್ ಹೇಳ್ತೀಯ ಇದ್ರ ಕತೆನ? ಈಗ ನಾನು ಬೇಕಾದ್ರೆ ನಿನಗೆ ಇಂಥ ತೋಟ ಅಂತ ಕರೆಕ್ಟಾಗಿ ಹೇಳಿದ್ರೆ ನೀನು ಬೇಕಾದ್ರೆ ಕರೆಕ್ಟಾಗಿ ಬರ್ತಿದ್ದೆ. ನಾನು ಹೇಳಿಲ್ಲ. ನೀನು ಅರ್ಜೆಂಟಾಗಿ ಮಂತಬ ಅರ್ಜೆಂಟಾಗಿ ಹೋಗ ಇದ್ರಲ್ಲಿದ್ದೆ ನೋಡು, ನೀನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿಲ್ಲ. ಹಿಂಗೆ ಆಗೈತೆ ಎಡವಟ್ಟು. ಆಯ್ತು ಬಿಡತ್ಲಾಗ ಹೋಗ್ಲಿ, ಅತ್ಲಾಗ ಬೇಜಾರು ಮಾಡ್ಕೋಬೇಡ. ಹೆಂಗ ಆಯ್ತು ಈಗಳೆಲ್ಲ ರಂಗಜ್ಜ. ಲೇ ಪಾಪ ಅವ್ನು JCP ಬಂದು ಅರ್ಧ ಮುಕ್ಕಾಲು ಗಂಟೆಯಿಂದ ಕಾಯ್ತಿದ್ದ ಕಡ್ಲ. ಲೇ ಬಾರಪ್ಪ ನೀನು. ಅದೇನು ಹೇಳ್ಬಿಟ್ರೆ ಅವನಿಗೆ
ಗುಂಡಿಗಳು ಹೆಂಗೆ ತೆಗಿಬೇಕು ಎಷ್ಟು ಆಳ ತೆಗಿಬೇಕು ಇವೆಲ್ಲ ಹೇಳ್ಬಿಟ್ರೆ ಅವ್ನ ಪಾಡಿಗೆ ಅವ್ನ ಕೆಲಸ ಮಾಡ್ಕೊಂತಿರ್ತಾನೆ. ನಾವ್ ಬೇಕಾದ್ರೆ ಹೋಗ್ಬಿಟ್ಟು ಒಂದ್ರಿಟ್ಟು ನೆಳಲ್ ಗಿಳಲ್ ಏನಾರು ಕೂತ್ಕೊಂಡ ಬಾ, ನಮ್ದಿನ್ನೇನು ಕೆಲಸ ಇಲ್ಲ. ಅವ್ನಿಗೆ ಹೇಳ್ಬಿಟ್ರೆ ಆಯ್ತು ಪಾಪ ಹುಡುಗಂಗೆ, ಅವ್ನ ಪಾಡಿಗೆ ಅವ್ನ ಕೆಲಸ ಅವ್ನು ಮಾಡ್ಕೊಂತಿರ್ತಾನೆ. ನಾವು ಒಂದ್ರಿಟ್ಟು ಎಳ್ಳಿರ ಏನಾರ ಕುಡಿಯನ್ ಬಾರೋ. ಹ್ಞೂ, ನನಗೂ ಬಾಯರ್ಸಂಗ್ ಆಗ್ಬಿಟ್ಟೈತಿ ಬಿಸ್ಲಲ್ಲಿ. ಆಯ್ತು ಕಣ್ ನಡ್ರಿ ಗೌಡ್ರೆ, ಇನ್ನೇನು ಪಾಪ ಡ್ರೈವರಪ್ಪ, ಹಿಂಗೆ ಬಾರಪ್ಪ, ನಾನು ಹಿಂದಿಂದೇನೆ ಬಾ, ನಿನ್ಗೆ ಹೇಳ್ತಾ ಬರ್ತೀನಿ. ರಂಗಜ್ಜ, ಅದೇನ್ ತೋರಿಸ್ತಿರೋ ಒಂದ್ರಿಟ್ಟು. ನಾನು ಹೋಗ್ಬಿಟ್ಟು ಒಂದ್ರಿಟ್ಟು ಮೋಟ್ರ್ ಆನ್ ಮಾಡಿದ್ದೆ, ನೀರ್ ಬಿಡ್ತಿದ್ದೆ ಈ ಪಕ್ಕ ತೋಟಕ್ಕೆ. ಮೋಟ್ರ್ ಎಲ್ಲ ಆಫ್ ಮಾಡಿ ಬರ್ತೀನಿ ಸಾಕು. ಕರೆಂಟ್ ಹೋಗೋ ಟೈಮ್ ಬಂತು. ಇನ್ನೇನು ಸುಮ್ಕೆ ತ್ಯಾವ ಆಗುತ್ತೆ, ನೀರೆಲ್ಲ ವೇಸ್ಟ್ ಮಾಡೋದು ಬೇಡ. ಇನ್ನೇನು ಎಲ್ಲ ತೆಂಗಿನ ತೋಟ ಎಲ್ಲ ನೆನ್ಕೊಂಡಿದಾವೆ, ಆರಾಮಾಗಿ ನೀರೆಲ್ಲ ತಲುಪೈತೆ. ಸುಮ್ಮನೆ ಆಗ್ಬೇಡ, ನಾವು ಹೋಗಿ ಆಫ್ ಮಾಡಿ ಬರ್ತೀನಿ. ನೀನು ಅದೇನು ತೋರಿಸ್ತೀರಪ್ಪ. ಇರ್ರಿ ಗೌಡ್ರೆ, ನೀವೇನ್ರಿ ಗೌಡ್ರೆ, ಇವಾಗಿಂದನು ಬಂದಿದ್ದೀನಿ, ಅಲ್ಲಿ ಹೋಗ್ತೀನಿ ಅಂತ ಹೇಳ್ತಿದ್ದೀರಾ, ನನಗೆ ಬೇಜಾರಾಗಲ್ವಾ? ಇರ್ರಿ ಹೋಗಿರಂತೆ. ಹೋಗ್ಲಾ ರಂಗಜ್ಜ, ತೋರ್ಸುವಾಗ್ಲಾ. ಎಲ್ಲ ನಿನ್ಕಿಂತ ಅನುಭವ ಏನೋ ನನಗೆ. ನೀನು ಬಂದ್ಬಿಟ್ರೆ ನನಗೆ ಮತ್ತಿನ್ಯಾರು ಬೇಡ ಕಣಪ್ಪ. ನನಗೆ ಧೈರ್ಯ ನೀನು ಇದೆಯಾ ಅಂದ್ರೆ ನನಗೆ ಧೈರ್ಯನೇ ಅಲ್ಲಿ. ನಾನೇನು ತಲೆ ಕೆಡಿಸ್ಕೊಳ್ಳೋದೇನು ಅವಶ್ಯಕತೆನೇ ಇರಲ್ಲ. ಹೋಗು, ನಾನು ಮೋಟ್ರ್ ಆಫ್ ಮಾಡಿ ಬರ್ತೀನಿ ಒಂದ್ರೇಟು. ಗೌಡ್ರೆ, JCP ಮಾತ್ರ ಹುಡುಗ ಮಾತ್ರ ಬಹಳ ಒಳ್ಳೆ ಹುಡುಗ ಇದ್ದಾನೆ ಬಿಡ್ರಿ ಗೌಡ್ರೆ. ನಮ್ ತೋಟಕ್ಕೆ ಕೆಲಸ ಮಾಡಕ್ ಕರ್ದಿದ್ನಲ್ಲ JCP ಡ್ರೈವರು, ನಾನು ಹೇಳಿದ ಕೆಲಸ ಕರೆಕ್ಟಾಗಿ ಮಾಡ್ಲಿಲ್ಲ ಕಣ್ರಿ ಗೌಡ್ರೆ. ನಾನೇ ಒಂಥರ ಹೇಳಿರ, ಆ ಹುಡುಗನೇ ಒಂಥರ ಇದು ಮಾಡೋನು. ಈ ಹುಡುಗ ಮಾತ್ರ ನೀವು ಕರ್ದಿದಿರಲ್ಲ, ಪಾಪ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾನೆ. ನಾನು ಮುಂದಿನ ಸಲ ಏನಾದ್ರು ನಮ್ಮ ತೋಟಕ್ಕೆ ಏನಾದ್ರು ಕೆಲಸ ಗಿಲ್ಸಕ್ಕೆ ಯಾವ್ದಕ್ಕಾದ್ರೂ ಗುಂಡಿ ತೆಗಿಯಕ್ಕೆ, ತೆಂಗಿನ ಗುಂಡಿನೋ ತೆಂಗಿನ ಸಸಿಗಳಿಗೆ ಹಾಕೋದಕ್ಕೆ ಗುಂಡಿ ತಗ್ಸೋದಕ್ಕೋ, ಇಲ್ಲ ಏನಾದ್ರು ಕೆಲಸ ಏನಾದ್ರು ಮಾಡೋದಕ್ಕೆ ಉದಿ ಬದ ಹಾಕೋದಕ್ಕೆ ಏನಾದ್ರು ಕರೆದ್ರೆ ಮಾತ್ರ ಈ ಡ್ರೈವರ್ಗೆ ಕರಿಬೇಕು. ಪಾಪ ಈ JCP ಅವ್ರಿಗೇನೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾನೆ ಕಣ್ರಿ ಗೌಡ್ರೆ. ಅಲ್ಲ ಇನ್ಯಾವ ಊರವನು? ಇಲ್ಲ ನಮ್ ತಿಪ್ಟೂರವನು ಕೆಂಪಣ್ಣ ಮಗ ಮಧು ಅಲ್ವಾ, ಅವಂದೇ ಗಾಡಿ JCP. ಬಹಳ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾನೆ. ನಮ್ ತೋಟಕ್ಕೆಲ್ಲ ಕೆಲಸ ಮಾಡೋದಕ್ಕೆ ಅವನ್ಗೆ ಕರಿಯೋದು ಮೊದ್ಲಿಂದಾನು. ಅದಿರ್ಲಿ ಕಳ್ಳ ರಂಗಜ್ಜ, ಇನ್ನೊಂದ್ ಹೇಳೋದು ಮರ್ತ್ಬಿಟ್ಟೆ. ಗೌರಜ್ಜಿ ಬೆಂಗಳೂರಿಂದ ಇನ್ಯಾವತ್ತಪ್ಪ ಬರೋದು? ಏನು ಮಗಳು ಮನೆಯಿಂದ ತಿರ್ಗಾ ಈಗ ಹಂಗೆ ಕಿರೆ ಮಗನ ಹತ್ರ ಹೋಗುತ್ತೋ ಏನ್ ತಿರ್ಗಾ ವಾಪಸ್ ಊರಿಗೆ ಬರುತ್ತಾ? ಇಲ್ಕಂಡ್ರಿ ಗೌಡ್ರೆ, ನಮ್ಮಜ್ಜಿ ಇನ್ನೆಲ್ಲಿರುತ್ತೆ ವಾರಂಗಟ್ಲೆ ಅಲ್ಲಿ. ಯಾವ್ದೇ ಕಾರಣಕ್ಕೂ ಅಲ್ಲಿ ಕಿರೆ ಮಗನ ಮಂತವ್ಲು ಹೋಗಲ್ಲ, ಇಲ್ವ ಇರಲ್ಲ. ನಾಳೆ ಒಂದ್ ದಿವಸ ಉಳಿಸ್ಕೊಂಡು ಕಳಿಸ್ತೀನಿ ಕಣಪ್ಪ ಅಂತ ನಮ್ಮ ಹುಡುಗಿ ಹೇಳಿದ್ಲು ಗೀತಮ್ಮ. ನಮ್ಮ ಅಜ್ಜಿ ನೋಡಿದ್ರೆ ಅಲ್ಲೇ ಇವತ್ತು ಸಾಯಂಕಾಲನೇ ಬಂದ್ಬಿಡ್ತೀನಂತ ಹೊಲ್ಟ್ ನಿಂತಿದ್ದಾಳಂತ ಹೇಳ್ತಿದ್ರು ನಮ್ಮ ಅಮ್ಮಣ್ಣಿ ಗೀತಮ್ಮ. ಉಳ್ಸೆ ಅಲ್ಲೇ ಒಂದ್ 2 ದಿವಸ ಉಳಿಸ್ಕೊಂಡೆ ಕಳ್ಸಮ್ಮ ಅಂತ ನಾನು ಹೇಳ್ತಿದ್ದೆ. ಆದ್ರೂ ನಮ್ಮ ಅಜ್ಜಿ ಮಾತು ಕೇಳಂಗಿಲ್ಲ ಸಾಮಾನ್ಯಕ್ಕೆ. ಇನ್ನೇನ್ ಮಾಡಕ್ಕಾಗುತ್ತೆ, ಕಳಿಸ್ಬಿಟ್ರ ಮಾತ್ಲಾಗೆ ಟ್ರೈನ್ ಹತ್ತಿಸ್ರಿ ಅತ್ಲಾಗಿ. ನಿಮ್ಮ ಅಣ್ಣ ಬಂದ್ಬಿಟ್ಟು ಇಲ್ಲಿಂದ ಕರ್ಕೊಂಡ್ ಬರ್ತಾನೆ ತಿಪ್ಟೂರಿಂದ ಅಂತ ಹೇಳಿದೀನಿ. ಸಾಮಾನ್ಯಕ್ಕೆ ಇವತ್ತು ಸಾಯಂಕಾಲ ಬಂದ್ಬಿಡ್ಬೋದು ಗೌಡ್ರೆ. ಎಲ್ಲ ನಮ್ಮ ಅಜ್ಜಿ ಎಲ್ಲಿ ಬಿಟ್ಟಿರುತ್ ಗೌಡ್ರೆ. ನಮ್ಮ ಪಾಪ ಇದಾನಲ್ಲ ಅವ್ನು ಸುನಿಲ, ಅವನ ಕಡೆನೆ ಗಮನ. ಈ ನನ್ನ ಮಗ ಅವನು ಬರೀ ಆಟ 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 ಅಂತ ಅಲ್ಲಿ ಇಲ್ಲಿ ಹೋಗ್ಬಿಡ್ತಾನ ನೋಡ್ರಿ, ಹುಡುಗರ ಜೊತೆ ತರಲೆ ಮಾಡ್ಕೊಂಡು. ಎಲ್ಲಾದ್ರೂ ರೋಡ್ ಗಿಡ್ತಾವ ಆಟ ಆಡ್ತಿರ್ಬೇಕಾದ್ರೆ ಗಾಡಿ ಗಿಡಿ ಬಂದತ್ತು ಹುಡುಗರ ಜೊತೆ ಮರ ಹತ್ತಕ್ ಹೋಗೋದು, ಅಲ್ಲಿ ಇಲ್ಲಿ ತರಲೆ ಬೋಲು ಮಾಡ್ತಾನೆ ಕಣ್ರಿ ಗೌಡ್ರೆ, ಮಾತೇ ಕೇಳಲ್ಲ. ಅದಕ್ಕೋಸ್ಕರ ನಮ್ಮ ಅಜ್ಜಿಗೆ ಅವನ ಮಕ ನೋಡೋವರೆಗೂ ಸಮಾಧಾನನೇ ಇರಲ್ಲ. ಏನ್ ಮಾಡ್ತೀರ ಅತ್ಲಾಗಿ, ನನ್ಗೂನು ಎಲ್ಲೂ ಬಿಟ್ಟು ಹೋಗಕ್ಕಾಗಲ್ಲ ಅವನಿಗೆ. ಹಂಗಾಗಿ ನಮ್ಮ ಅಜ್ಜಿ ಎಲ್ಲಿರುತ್ತೆ, ಇನ್ನೇನು ಇವತ್ತು ಸಾಯಂಕಾಲನೇ ಬಂದ್ಬಿಡುದ್ ಗೌಡ್ರೆ. ಅಲ್ಲ ಕಳ್ಳ ರಂಗಜಾಲಿ, ಹಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡ. ಗೌರಜ್ಜಿ ಹೋಗೈತಲ್ವಾ, ಮಗ್ಳ ಹತ್ರ ಅಪರೂಪಕ್ಕೆ ಹೋಗೈತೆ. 1-2-3 ದಿವಸನಾದ್ರೂ 1 ವಾರನಾದ್ರೂ ಉಳ್ಕೊಂಡು ಬರ್ಬೇಕಲ್ವೆಲ್ಲ ರಂಗಜ್ಜ? ಅಲ್ಲ 1 ವಾರ ಬೇಡ, 1-2-3 ದಿವಸನಾದ್ರು ಉಳ್ಕೋಬೇಕಲ್ವೆಲ್ಲದಲ್ಲಿ. ಅಳಿ ಅಂದ್ರು ಅವರೆಲ್ಲ ಏನಂತ ತಿಳ್ಕೊಳ್ತಾರೆ. ನಮ್ಮ ಅತ್ತೆ ಬಂದು ಅಲೆ ನೆನ್ನೆ ಬಂತು, ಇವತ್ತು ಬೆಳಿಗ್ಗೆ ಎದ್ದಡ್ಕೆಲೆನೆಲ್ಲ ಹೊಲ್ಟಾಯ್ತಲ್ಲ ಅಂತ ತಿಳ್ಕೊಳಲ್ವಾ? 1-2-3 ದಿವಸ ಉಳ್ಕೊಂಡು ಬರ್ಬೇಕು. ತಿರ್ಗಾ ಅಲ್ಲಿ ಕಿರೆ ಮಗನ ಮಗ ಬೇರೆ ಅಲ್ಲೇ ಪಕ್ಕದಲ್ಲೇ ಇದ್ದಾನೆ ಬೆಂಗಳೂರಲ್ಲೇನೆ, ಅಲ್ಲೂ ಹೋಗ್ಬೇಕು. ಅಲ್ಲೂ ಹೋಗ್ಬಿಟ್ಟು ಅವ್ರಿಗೂ ಮಾತಾಡ್ಸ್ಕೊಂಡು ಕಷ್ಟ ಸುಖಗಳು ವಿಚಾರಿಸ್ಕೊಂಡು ಬರ್ಬೇಕಪ್ಪ. ಅದನ್ನ ಬಿಟ್ಬಿಟ್ಟು ನೀವು ಅವಜ್ಜಿ ನೋಡಿರ ಅಲ್ಲ ಎದ್ದಡ್ಕಲ್ಲ ನೀನು ಬರ್ತೈತಂತ ಹೇಳ್ತಿದ್ಯಲ್ಲ ರಂಗಜ್ಜ, ಸರಿನಾ? ಈಗ ನೀನಂತೂ ಬಿಡಪ್ಪ, ನೀನು ಹೋಗೋದಿದ್ರೆ ಅದೊಂಥರ. ನೀನಂತೂ ನೀನು ಅವ್ರು ನನ್ ಮುಂದೆನೆ ಎಷ್ಟೋ ಸಲ ಕರ್ದಾಳ. ಆ ಹುಡುಗಿ ಗೀತಮ್ಮನೂ ಕರ್ದಾಳೆ, ಆ ಹುಡುಗ ಪಾಪ ಅವ್ನು ರಮೇಶಪ್ಪನೂ ಕರ್ದಾನೆ ಕಿರೆ ಮಗ. ಆದ್ರೂ ನೀನು ಮನುಷ್ಯ, ನೀನು ಹೋಗೋನ್ ಮನುಷ್ಯನೇ ಅಲ್ಲ ಕಣ್ ಹೇಳಪ್ಪ ನೀನು. ನೀನು ಹೋಗಿದ್ಯಾ? ನೀನು ಇವತ್ತಿನವರೆಗೂ ಹೋಗೇ ಇಲ್ಲ. ಅದು ಯಾವತ್ತೋ ಒಂದ್ಸಲಿ ಹೋಗಿದ್ದೆ ನಿನ್ನ ಮಗಳ ಹತ್ರ, ಆ ಪಾಪ ಗೀತಮ್ಮನ ಹತ್ರ ಹೋಗಿ ಅಲ್ಲ. ಇವತ್ತು ಬೆಳಿಗ್ಗೆ ಹೋಗಿ ಸಾಯಂಕಾಲ ಅಲ್ಲೇ ಟ್ರೈನ್ ಹತ್ ಬಂದಿದ್ಯಾ ನೀನು. ಅಲ್ಲಿರಕ್ಕಾಗಲ್ಲ ನನಗೆ ಅಂತ. ಮೊಮ್ಮಗನ್ ನೋಡಂಗ ಆಗ್ಬಿಡ್ತು, ನನಗೆ ಸಮಾಧಾನ ಆಗ್ಲಿಲ್ಲ ಅಂತ. ಅವಜ್ಜಿಗಾದ್ರೂ 1 ವಾರ ಉಳಿಸ್ಬರೋದಲ್ವೆಲ್ಲ ರಂಗಜ್ಜ, ಹೇಳೋದಲ್ವೆಲ್ಲ ರಂಗಜ್ಜ ನೀನು. ಸುಮ್ಕಿರಿ ಗೌಡ್ರೆ, ನಮ್ಮ ಅಜ್ಜಿ ಹೋಗ್ತಾನೆ ಇರಲು, ನನ್ನ ಹಿಂಸೆಯಿಂದ ಹೋಗಿರೋದು. ಮಗಿಗೆ ಒಬ್ಳಿಗೆ ಯಾಕೆ ಕಳ್ಸಕ್ ಹೋಗ್ತೀಯ, ಹೋಗ್ ಬಿಟ್ಬಾ ಹೋಗು ಅಂತ ನಾನು ಹೇಳ್ದಾಗ ಹೋಗಿರೋದು.
ಹ್ಞೂ ಇಲ್ಲಾಂದ್ರೆ ನಮ್ಮ ಅಜ್ಜಿ ಹೋಗ್ತಾನೆ ಇರಲ್ಲ ಅಂತದಲ್ಲಿ ವಾರಗಟ್ಲೆ ಉಳ್ಕೊಳುತ್ತ. ಹ್ಞೂ ಯಾವುದೇ ಕಾರಣಕ್ಕೂ ಉಳ್ಕೊಳಲ್ಲ. ಈಗ ಏನ್ ಮಾಡೋಣ, ಅವರೇ ಈಗ ಬೇಸಿಗೆ ರಜೆಗೆ ಬರ್ತೀವಂತ ಹೇಳಿದಾರೆ, ಬರ್ತಾರ ಕಣ ಸುಮ್ಕಿರಿ ಗೌಡ್ರೆ ಅತ್ಲಾಗಿ. ಹ್ಞೂ ನಮ್ಮ ಅಜ್ಜಿ ಇರಿಲ್ಲ ಅಂದ್ರೆ ಮನ್ಸು ಮನೇಲಿ ನೀವೇನ್ ಹೇಳ್ತೀರಾ ಸುಮ್ಕಿರಿ ಅತ್ಲಾಗಿ. ಮನೇಲಿ ಹೋಗಿ ಕೂತ್ಕೊಳಕ್ ಆಗಲ್ ಕಣ್ರಿ ಗೌಡ್ರಿ, ಬಲು ಬೇಜಾರಾಗಿ ಹೋಗ್ತಿರುತ್ತ ಅತ್ಲಾಗಿ. ಆ ಹುಡುಗಿ ನೋಡಿರ ಆ ಸರೋಜಮ್ಮ, ಅವಳಂತೂ ಮಾವಯ್ಯ ಅತ್ತೆಗೆ ಫೋನ್ ಮಾಡಿ ಕರಿ ಬಿಡ್ರಿ, ನನ್ಗಂತೂ ಇರಕ್ ಆಗ್ತಿಲ್ಲ, ಇಲ್ಲಿ ಬೇಜಾರಾಗಂಗ ಆಗ್ತಿರುತ್ತ ಅತ್ಲಾಗಿ. ಅತ್ತೆ ನೋಡಿದ್ರೆ ಮಾತಾಡ್ತಿರ್ತಾರೆ, ಹೇಳ್ತಿರ್ತಾರೆ, ಅದು ಇದು ವಿಚಾರಿಸ್ತಿರ್ತಾರೆ, ಬೇಜಾರಾದ್ರೂ ಕಳಿಯುತ್ತೆ. ನನ್ನ ಕೈಲಂತೂ ಇರಕ್ ಆಗ್ತಿಲ್ ಕಣ್ ಮಾವಯ್ಯ ಅಂತ ಆ ಹುಡುಗಿ ಹೇಳ್ತಿರುತ್ತೆ. ಇವ್ನು ಇನ್ನೇನು ನಮ್ಮ ಹುಡ್ಗ ಇವನ್ ಕುಮಾರಣ್ಣ, ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ಸಾಯಂಕಾಲ 6-7 ಗಂಟೆಗೆ ಬರ್ತಾನ ಅವನು. ಅವನೇ ತಲೆಗೆ ಹಾಕಣಲ್ಲ, ಅವ್ನ ಪಾಡಿಗೆ ಅವ್ನ ಕೆಲಸ ಮುಗಿಸ್ಕೊಂಡು ಬರ್ತಾನೆ. ಬೇಜಾರಾಗ್ತಿರುತ್ ಕಣ್ರಿ ಗೌಡ್ರೆ, ಸುಮ್ನಿರ್ರಿ, ನಿಮ್ಗೆ ಗೊತ್ತಾಗಲ್ಲ. ನಮ್ಮ ಅಜ್ಜಿ ಇರಿಲ್ಲ ಅಂದ್ರೆ ಮನ್ಸಲ್ಲಿ ಈ ಮನೇಲಿ ಹಂಗೆ ಬಿಕೋ ಬಿಕೋ ಅಂತಿರುತ್ತೆ, ಬೋರ್ ಹೊಡಿತಿರುತ್ತ ಅತ್ಲಾಗಿ. ಮನೇಲಿ ಕೂತ್ಕೊಳಕ್ ಆಗಲ್ ಕಣ್ರಿ ಗೌಡ್ರೆ. ಇರ್ಲಿ ಬಿಡಪ್ಪ ಅತ್ಲಾಗಿ, ಹೋಗ್ಲಿ ಅತ್ಲಾಗಿ, ಇನ್ನೇನ್ ಮಾಡಕ್ಕಾಗುತ್ತೆ. ಇಲ್ಲ ನನಗೆ ಮನ್ಸಿಗೆ ಅನಿಸ್ತು ಕಣಪ್ಪ, ಹೇಳ್ಬಿಟ್ಟೆ ಅತ್ಲಾಗಿ, ಬೇಜಾರ್ ಮಾಡ್ಕೊಬಿಡ್ರಿ. ಮತ್ತೆ ಹಿಂಗ್ ಹೇಳಿದ್ರು ಗೌಡ್ರು ಅಂತ ಮತ್ತೆ ಲೇ ರಂಗಜ್ಜ. ಈಗ ಒಂದ್ ಕೆಲಸ ಮಾಡೋಣ ನಡಿ, JCP ನಿನ್ನೇನು ಅವನ ಪಾಡಿಗೆ ಅವ್ನು ಕೆಲಸ ಮಾಡ್ತಿರ್ತಾನೆ. ಇನ್ನೇನು ಹೇಳ್ ಬಂದಿದೀವಲ್ಲ, ಹಿಂಗ್ ಗುಂಡಿ ಎಲ್ಲ ತೆಗಿಯಪ್ಪ ಅಂತ ಎಲ್ಲ ನಡಿಲ್ಲ. ನನಗೂ ಯಾಕೆ ನಿದ್ದೆ ಬರಂಗ ಆಗ್ತೈತೆ, ಬೇಜಾರಾಗಂಗ ಆಗ್ತೈತೆ ಅತ್ಲಾಗಿ. ಎಷ್ಟಂತ ಕೂತ್ಕೊಳ್ಳೋಣ, ಎಷ್ಟಂತ ಮಾತಾಡೋಣ. ಇಲ್ಲೇ ಪಕ್ಕದಲ್ಲೇ, ರೋಡ್ ಪಕ್ಕದಲ್ಲೇದೇನೆ ಕಬ್ನಾಲಿನ ಜ್ಯೂಸರು ಅಂಗಡಿ ಇಟ್ಟಿದ್ದಾನೆ, ಕಬ್ನಾಲಿನ ಜ್ಯೂಸಿಂದ ಅಂಗಡಿ. ಭಾಳ ಚೆನ್ನಾಗಿ ಕಬ್ನಾಲೆಲ್ಲ ಸಿಗುತ್ತೆ. ನಡಿ ಹೋಗಿ ಕುಡ್ಕೊಂಡಾರ ಬರೋಣ ಈ ಬಿಸಿಲಲ್ಲಿ. ಕುಡ್ಕೊಂಡು ಬರ್ರಿ ಗೌಡ್ರೆ, ಹೋಗಿ ಕುಡ್ದಾರ ಬರೋಣ. ಎಳ್ನೀರೇ ಕುಡ್ದಿದ್ರ ಆಗ್ತಿತ್ತಪ್ಪ ಅತ್ಲಾಗಿ. ಕಬ್ನಾಲು ಬೇಕಾದ್ರೆ ಸಾಯಂಕಾಲ ಹೋಗ್ಬೇಕಾದ್ರೆ ಕುಡ್ದಿದ್ರು ಆಗ್ತಿತ್ತು. ಬಾರ್ಲ ಹೋಗಿ ಕುಡ್ದು ಬರೋಣ, ಏನೂ ಆಗಲ್ಲ. ಎಳ್ನೀರಿಂದ ದಿನಾಲು ಕುಡಿತಾನೆ ಇರ್ತೀವಿ. ಸಾಯಂಕಾಲ ಬೇಕಾದ್ರೆ ಎಳ್ನೀರು ಕುಡಿದ್ರೆ ಆಗುತ್ತೆ. ಬಾರ್ಲ ಹೋಗ ಅಪರೂಪಕ್ಕೆ ಕಬ್ನಾಲ್ ಕುಡಿದು ಬರೋಣ. ಬರ್ರಿ ಗೌಡ್ರಿ, ಹಂಗಾರೆ ಹೋಗನ್ ಬರ್ರಿ. ನೀವು ಒಂಥರ ಹಿಡ್ದಿದ್ದೆ ಆಟ, ಏನು ಮಾಡೋಣ ಹೇಳ್ರಿ. ನಾನು ಇವಾಗ ಏನು ಮಾಡಕ್ಕಾಗಲ್ಲ. ಬರ್ರಿ ಜ್ಯೂಸೇ ಕುಡ್ಕೊಂಬರೋಣ, ಕಬ್ನಾಲಿನ ಜ್ಯೂಸನೇ. ಈಗಲ್ರಿ ಗೌಡ್ರೆ, ಈಗ ಅಮ್ಮವ್ರು ಬೇರೆ ಊಟ ತಗೊಂಬೇರೆ ಬರ್ತಾರಂತ ನೀವು ಹೇಳ್ತಿದ್ದೀರಾ. ನಾವು ಆ ಕಡೆ ಹೋಗೋದು, ಅಮ್ಮವ್ರು ಬಂದ್ಬಿಟ್ಟು ಇಲ್ಲಿ ಊಟ ತಗೊಂಬಂದ್ಬಿಟ್ಟು ಇಟ್ಕೊಂಡು ಅವ್ರು ಕಾಯ್ಕೊಂಡು ನಿಂತಿರೋದು ಸರಿ ಆಗುತ್ತೇನ್ರಿ ಗೌಡ್ರೆ? ಊಟ ಮಾಡ್ಕೊಂಡೆ ಹೋಗಿದ್ರೆ ಆಗ್ತಿರಲ್ವಾ? ಅಮ್ಮವ್ರು ಬಂದ್ರೆ ಕಾಯ್ಕೊಂಡಿರ್ತಾರೆ, ಇಲ್ಲೆಲ್ಲ ಹೋಗಿರ್ಬೇಕು. ಇನ್ನೇನು ಬರ್ತಾರಂತ ಸುಮ್ಮನೆ ಇರ್ತಾರೆ. ನಡಿಯಲ್ಲ ಈ ರಂಗಜ್ಜ, ನನಗೆ ಬಾಯಿ ಎರ್ಸೈತೆ, ತಲೆ ಎಲ್ಲ ಗಿರ 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 ಅಂತ ತಿರುಗ್ತೈತೆ, ಸಾಕಾಗಂಗ ಆಗ್ಬಿಟ್ಟೈತೆ ಅತ್ಲಾಗಿ. ಅದು ನೀರಿನ ಬಾಟ್ಲಿಲಿ ನೀರು ತಗೊಂಬಂದ್ಬಿಟ್ಟು ಅಲ್ಲಿ ಇಟ್ಟಿದ್ದೀನಿ ನಾನು, ನೋಡ ಇಲ್ಲ ಬಿಸಿಲು ಬಂದ್ಬಿಟ್ಟೈತೆ. ಬಿಸಿಲಲ್ಲಿ ಪೂರಾ ಬೆಚ್ಚಗಾಗ್ಬಿಟ್ಟೈತೆ. ಬಾಯಿ ಎರ್ಸ್ತಿದೆ ನಂಗೆ ಸಿಕ್ಕಾಬಿಟ್ಟೆ. ಬಿಸಿಯಾಗಿರೋ ನೀರು ಕುಡಿಯಕ್ ಆಗ್ತಿಲ್ಲ ರಂಗಜ್ಜ. ತಂಪಾಗಿರೋದು ಕಬ್ನಾಲಿನ ಜ್ಯೂಸು ಒಂದೊಂದು ಕಪ್ ಕುಡಿದು ಬಂದ್ಬಿಟ್ರೆ ಹೊಟ್ಟೆಲ್ಲ ತಣ್ಣಗಾಗ್ಬಿಡುತ್ತೆ. ನಡಿಲ್ಲ ಕುಡ್ಕೊಂಡ್ ಬಂದ್ಬಿಡೋಣ. ಒಳ್ಳೆ ಚೆನ್ನಾಗೈತೆ ಕಳ್ಳ ಪಾಪ, ಒಳ್ಳೆ ತಣ್ಣ ತಂಪಾಗೈತೆ. ಈಗಳಲ್ಲ ಪಾಪ, ಇನ್ನೊಂದು ಕಪ್ ಕೊಡ್ಲಾ ಪಾಪ ಕಬ್ನಾಲಿನ ಜ್ಯೂಸು, ಬಹಳ ಚೆನ್ನಾಗೈತೆ ನಂಗೆ. ಇನ್ನೊಂದು ಕಪ್ ಕೊಡಿಲಿ, ಕುಡಿಬೇಕು. ಒಳ್ಳೆ ಬಾಯರ್ಸಿತ್ತು, ಅದಕ್ಕೂ ಬಿಸ್ಲಿಗೂ ಅದಕ್ಕೂ ಚೆನ್ನಾಗೈತೆ ಕಣಪ್ಪ ಮಾತ್ರ ಕಬ್ನಾಲಿನ ಜ್ಯೂಸ್ ಮಾತ್ರ. ಇನ್ನೊಂದು ಕಪ್ ಬೇಕೇನಜ್ಜ? ಒಂದೇ 1 ನಿಮಿಷ, ಹಾಗೆ ಹೋಯ್ತು, ರೆಡಿ ಮಾಡ್ತಿದ್ದೀನಿ. ಒಂದೇ 1 ನಿಮಿಷ ಸೋಸ್ಕೊಡ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ. ಓಹೋ ಏನಪ್ಪೋ, ಏನ್ ಈ ಕಡೆ ನಮ್ ಗೌಡ್ರು ನಮ್ ರಂಗಜ್ಜ ಬರ್ತಿದ್ದಾರೆ. ಹಾ ಬರ್ಲಿ. ಅವರು ಸಾಮಾನ್ಯಕ್ಕೆ ಕಬ್ನಾಲಿನ ಜ್ಯೂಸ್ ಕುಡಿಯಕ್ ಬರ್ತಿರ್ಬೇಕು. ಇಲ್ಲೇ ತೋಟದಲ್ಲೆಲ್ಲಾರು ಇದ್ರು ಅನ್ಸುತ್ತೆ ಸಾಮಾನ್ಯಕ್ಕೆ, ಈ ಕಡೆ ಬಂದ್ರು ಅನ್ಸುತ್ತೆ. ಗೌಡ್ರಿ, ಎಲ್ಲ ರಂಗಜ್ಜ ಬಾರ್ಲ ಕಬ್ನಾಲಿನ ಜ್ಯೂಸ್ ಕುಡಿ ಅನ್ಕೊಂಡು ಬಾರು. ಎಲ್ಲ ಲೇ ಚೆನ್ನಪ್ಪ, ಪರವಾಗಿಲ್ಲ ಕಣಪ್ಪ, ನಮ್ ಚೆನ್ನಪ್ಪನ್ ನೋಡ್ರಿ ಗೌಡ್ರಿ. ಅಲ್ಲೇ ನಮ್ಕಿಂತ ಮುಂಚೆನೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ನೋಡ್ರಿ ಹೆಂಗ್ ಜ್ಯೂಸ್ ಕುಡಿತಿದ್ದಾನಂತ. ನೋಡ್ರಿ ಅವ್ನ್ ಕತೆನ. ಏನಲ್ಲ ಚೆನ್ನಪ್ಪ, ಅಬ್ಬಬ್ಬಬ್ಬಬ್ಬಬ್ಬಬ್ಬ ಜ್ಯೂಸ್ ಕುಡಿತಿದ್ಯೇನಪ್ಪ ಕಬ್ನಾಲಿನ ಜ್ಯೂಸು. ಎಲ್ಲ ನೀನು ಒಂಥರ ಪುಣ್ಯವಂತ ಕಣಿ. ಹೇಳಪ್ಪ, ಏನ್ ಈ ಕಡೆ ಬಂದ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ಎಲ್ ಬರಂದ್ರಿ ಗೌಡ್ರೆ, ಇಲ್ಲ ನಾನು ತೋಟದ ಕಡೆ ಬಂದಿದ್ದೆ, ಹಿಂಗೆ ಅಡ್ಡ ಆಡ್ಕೊಂಡು. ಎಲ್ಲ ಬಿಸ್ಲಲ್ಲಿ ಸಿಕ್ಕಾಬಟ್ಟೆ ಬಾಯರ್ಸಿತ್ತು, ಸುಸ್ತು ಹಂಗ ಆಗ್ತಿತ್ತು. ಕಬ್ನಾಲಿನ ಜ್ಯೂಸನ್ನು ಹೊಸ ಅಂಗಡಿ ಇಟ್ಟಾನಲ್ಲ ಇಲ್ಲಪ್ಪ ತೋಟದ ಪಕ್ಕದಲ್ಲೇ, ಹೆಂಗ 1 ಕಪ್ ಕುಡ್ಕೊಂಡು ಹೋಗೋಣ ಅಂತ ನೋಡಿ ಕುಡಿತಿದ್ದೆ ಕಣ್ರಿ ಗೌಡ್ರೆ, ಭಾಳ ಚೆನ್ನಾಗೈತೆ. ಪಾಪ ನಮ್ ಗೌಡ್ರಿಗೂ ನಮ್ ರಂಗಜ್ಜಂಗೂ ಇನ್ನೊಂದೊಂದೊಂದು ಕಪ್ ಕೊಟ್ಬಿಡಪ್ಪ ಅತ್ಲಾಗಿ. ಅವರು ಒಂದೊಂದು ಕಪ್ ಕುಡಿಲಿ, ನನಗೆ ಇನ್ನೊಂದು ಎಕ್ಸ್ಟ್ರಾ ಕೊಡು ಕಪ್ಪು. ಇನ್ನೊಂದು ಕಪ್ಪು ಕಬ್ನಾಲಿನ ಜ್ಯೂಸ್ ಭಾಳ ಚೆನ್ನಾಗೈತೆ, ಕುಡಿತೀನಿ. ನೋಡ್ರಿ ಗೌಡ್ರಿ, ಅಲ್ಲಿ ನಮ್ ಚೆನ್ನಪ್ಪನ ಕತೆನ 2 ಕಪ್ ಕಬ್ನಾಲಿನ ಜ್ಯೂಸ್ ಕುಡಿತಿದ್ದಾನೆ. ಕುಡಿ, ಆರೋಗ್ಯಕ್ಕೂ ಒಳ್ಳೇದು, ಏನ್ ತಲೆ ಕೆಡಿಸ್ಕೋಬೇಡ ಚೆನ್ನಪ್ಪ, ಕುಡಿ. ಒಂದೇ ನಿಮಿಷ ಗೌಡ್ರೆ, ಹಾಗೆ ಹೋಯ್ತು. ಹಾಕ್ಕೊಡ್ತೀನಿ, ಸೋಸ್ಕೊಡ್ತೀನಿ, ಸ್ವಲ್ಪ ಟೈಮು ಕುತ್ಕೊಳ್ಳಿ.
ರಂಗಜ್ಜ ಜ್ಯೂಸ್ ಮಾತ್ರ ಬಹಳ ಚೆನ್ನಾಗೈತ್ ಕಳ್ಳ ಕಬ್ನಾಲಿನ ಜ್ಯೂಸು. ನೀನ್ ನೋಡಿದ್ರೆ ಬ್ಯಾಡ ಕಣ್ರಿ ಗೌಡ್ರೆ ಬ್ಯಾಡ ಕಣ್ರಿ ಗೌಡ್ರೆ ಅಂತ ಹೇಳ್ತಿದ್ದೆ ನೋಡು, ಹೊಟ್ಟೆ ಎಷ್ಟು ತಣ್ಣಗಾಗ್ತೈತೆ ಅಲ್ವಾ? ಕಣ್ರಿ ಗೌಡ್ರೆ ನನಗೂ ಒಂಥರ ತಂಪ್ ಅನ್ಸ್ತೈತ್ ಕಣ್ರಿ ಗೌಡ್ರೆ. ಮಾತ್ರ ಈ ಹುಡುಗ ಮಾತ್ರ ಒಳ್ಳೆ ಜಾಗದಲ್ಲಿ ಇಟ್ಟಿದ್ದಾನೆ. ಸುಮ್ಕಿರಿ, ನಾವು ತೋಟದಲ್ಲಿ ಹೊಲದಲ್ಲೆಲ್ಲ ಕೆಲಸ ಮಾಡ್ಕೊಂಡ್ ಬರೋರು ಆ ಕಡೆಯಿಂದ ಈ ಕಡೆ ತಿರ್ಗಾಡ್ಕೊಂಡ್ ಬರ್ತಿದ್ವು. ಹೆಂಗ ಒಳ್ಳೆ ಜಾಗದಲ್ಲಿ ಇಟ್ಟಿದ್ದಾನೆ, ಹೆಂಗ ಬರ್ರ ಅಂತ ಬಂದ್ರೆ ಒಂದ್ ಸುಸ್ತು ಸೋಲ್ ಆದ್ರೆ ಜ್ಯೂಸ್ ಕುಡ್ಕೊಂಡು ಹೋಗ್ಬೋದು ಆರಾಮಾಗಿ. ಇನ್ನೊಂದೊಂದು ಕಪ್ ಕೊಡೋಣ ರಂಗಜ್ಜ ಗೌಡ್ರೆ. ತಡಿಯಲ್ಲ ಪಾಪ, ಇದನ್ನ ಕುಡ್ದು ಮುಗಿಸ್ತೀವಿ ಕಣ್, ತಡಿಯೋ ನೋಡ ನಾವು. ಆದ್ರೂ ಗೌಡ್ರೆ ನಮ್ ಜೊತೆ ನಮ್ ಶಂಕರಾಜಿ ಇರ್ಬೇಕಿತ್ತು. ಅವನು ಇದ್ದಿದ್ರೆ ಅವನು ಒಂದ್ ಕಪ್ ಜ್ಯೂಸ್ ಕುಡಿಯೋನು, ನಮ್ಗೂ ಒಂಥರ ಬೇಜಾರು ಕಳಿಯೋದು. ಬಾರ್ಲ ಶಂಕರಾಜ ಅಂತ ಹೇಳಿದ್ರೆ ಯಾಕೆ ಇವತ್ತು ತೋಟದ ಕಡೆ ಬಂದೇ ಇಲ್ಲಪ್ಪ. ಟೌನಿಗೆಲ್ಲ ಹೋಗ್ಬೇಕು ಅಂತ ಹೇಳ್ತಿದ್ದ, ಏನೋ ಕೆಲಸ ಇರ್ಬೇಕು ಸಾಮಾನ್ಯಕ್ಕೆ, ಅದಕ್ಕೆಲ್ಲ ಹೋಗಿ ಕಣ್ ಹೇಳ್ರಿ ಅಲ್ವಾ? ಇಲ್ಲ ಅಂದಿದ್ರೆ ನಮ್ ಶಂಕರಾಜ ಈಟೊತ್ತಿಗೆ ಬರ್ದಂಗಿರ್ತಿದ್ನಿ ಅಂದ್ರಿ ಗೌಡ್ರೆ, ಅಲ್ವೇನ್ರಿ ಗೌಡ್ರೆ? ಅವ್ನು ಬರ್ದಂಗಿರ್ತಿದ್ದೆ ಅದ್ಲ ರಂಗಜ್ಜಾಲೆ ಬರೋನು. ಬೇಗ ಬೇಗ ಕುಡಿ ಅತ್ಲಾಗಿ. ಇನ್ನು ತಿರ್ಗಾ ಅಲ್ಲಿ JCP ಅವ್ರು ಅದೇನ್ ಮಾಡ್ತಿದಾರ ನೋಡೋಣ, ಕೆಲ್ಸ ಎಷ್ಟೆಷ್ಟಾಗೈತೆ ಏನು ಎತ್ತ ಅಂತ. ಉಕಂಡ್ರಿ ಗೌಡ್ರೆ ಬೇಗ ಬೇಗ ಕುಡ್ದು ಹೋಗ ನಡ್ರಿ ತೋಟದ ಹತ್ರ, ಅರ್ಜೆಂಟಾಗಿ ಕೆಲ್ಸಗಳಿದಾವೆ ನೋಡ್ಕೊಳಣ ಅಲ್ಲಿ ನಿನ್ಕೊಂಡು. ಇಲ್ಲೇನ್ ಮಾಡೋಣ? ಹೂಕಂಡ್ಲ ರಂಗಜ್ಜ, ಅಮ್ಮ ಅವ್ರು ಬೇರೆ ಬಂದಲ್ಲಿ ಕಾಯ್ಕೊಂಡಿದ್ರೆ ಏನ್ ಮಾಡೋಣ? ಊಟ ತಗೊಂಬಂದು ನಡಿ ಬೇಗ ಹೋಗೋಣ.